ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನನ್ ಪ್ರಾಣ ತೆಗ್ದು ಮೊಸಳೆ ಕಣ್ಣೀರ್ ಹಾಕ್ತಾ ನನ್ ತಂಗಿ ಸತ್ತೋದ್ಲಲ್ಲ, ಅವಳ ಮಗಳು ಗಾನವಿನ ಇನ್ ಮುಂದೆ ನಾನೇ ಸಾಕಿ ಬೆಳೆಸ್ತೀನಿ ಅಂತ ಹೇಳಿ ಕಣ್ಣೀರ್ ಸುರಿಸಿ ಅವಳು ಎಲ್ರೂನು ನಂಬಿಸ್ತಾಳೆ. ನನ್ನ ಸಾಯಿಸಿದ್ಲು ಅಂತ ನಿನ್ ದೊಡ್ಡಮ್ಮನ್ ಮೇಲೆ ಯಾರ್ ಕಂಪ್ಲೇಂಟ್ ಕೊಡ್ತಾರೆ? ನಿಮ್ ಹಾಸಿನಿ ದೊಡ್ಡಮ್ಮ ಕೂಡ ಅವ್ರಿಗೆ ಸಪೋರ್ಟ್. ಇದೆಲ್ಲ ನಿನ್ಗ್ಯಾಕ್ ಹೇಳ್ತಿದೀನಿ ಅಂದ್ರೆ, ನಿಮ್ಮಪ್ಪ ಕೂಡ ನೈನೇ ಅದಕ್ಕೆ ದೇವ್ರು ಅಂತ ಭಜನೆ ಮಾಡ್ತಾ ಇರ್ತಾರೆ. ನಾನ್ ಸತ್ ಹೋದೆ ಅನ್ಕೋ, ನಾನ್ ದೆವ್ವ ಅಂತ ನಾನ್ ಶೋಕಾಚರಣೆ ಕೂಡ ಮಾಡಲ್ಲ. ಏನು ಒಬ್ಬೊಬ್ಬಳೆ ಮಾತಾಡ್ಕೋತಿದ್ಯಾ? ನೀವ್ ವಾಶ್ರೂಮ್ ಅಲ್ಲಿ ಇದ್ರಾ? ಇಲ್ಲ ಅಂದ್ರೆ ವಾಷಿಂಗ್ಟನ್ಗೆ ಹೋಗಿದ್ದೀನಿ ಅನ್ಕೊಂಡ್ಯಾ? ಹುಚ್ಚಿ ತರ ಪ್ರಶ್ನೆ ಮಾಡ್ತಿದ್ಯಲ್ಲ. ನಾನೇನ್ ಒಬ್ಬೊಬ್ಳೆ ಮಾತಾಡ್ತಾ ಇರ್ಲಿಲ್ಲ, ನನ್ ಮಗಳು ಗಾನವಿ ಜೊತೆ ಮಾತಾಡ್ತಾ ಇದ್ದೆ. ಕಟ್ಟು ಕತೆ ಮಾತ್ರ ಹೇಳ್ಬೇಡ. ಬೇಕು ಅಂದ್ರೆ ನಾನ್ ಚಂದಮಾಮನ್ ಕತೆ ಹೇಳ್ತೀನಿ. ಅಮ್ಮ ಏನ್ ಪುಟ? ಆಚೆ ತುಂಬಾ ಶಾಂತವಾಗಿ ಇದೆ ದುರ್ದು ಆಂಟಿ. ಇಲ್ಲೇ ಈ ತರ ಗಾಯತ್ರಿ ಅಕ್ಕ ಎಮೋಷನಲ್ ಆಗಿರ್ಬೇಕನ್ಸತ್ತೆ. ಅಯ್ಯಯ್ಯೋ ದೇವ್ರೆ, ಮತ್ತಿದ್ಯಾವ್ದು ಹೊಸ ಟ್ವಿಸ್ಟ್. ನೇನಿ ಫೋಟೋ ಹುಷಾರು. ಥ್ಯಾಂಕ್ಸ್ ನೈನಿ. ಅಮ್ಮನ ಫೋಟೋ ಕೆಳಗೆ ಬೀಳ್ದಾಗ ಹಿಡ್ಕೊಂಡೆ. ಗಾಯತ್ರಿ ಅಮ್ಮವ್ರಿಗೆ ಕೋಪ ಬಂದಿರೋ ಹಾಗಿದೆ ಯಜಮಾನ್ರೆ, ಅದಕ್ಕೆ ಹೀಗಾಗಿದ್ದು. ದೊಡ್ಡಮ್ಮಂಗೆ ಕೋಪ ಬಂದಿತ್ತಾ? ಅಪ್ಪಿ ಬಂದ್ಬಿಟ್ರ ಏನೇ? ಈ ಥರದ್ದೇನಾದ್ರೂ ಸೀನ್ ಇದ್ರೆ ಮುಂಚೆನೆ ಹೇಳೇ ತಾಯಿ. ನಾನು ನನ್ ಗಂಡ ಗಟ್ಟಿಯಾಗಿ ಅಪ್ಕೊಂಡ್ ಕೂತ್ಕೋತೀವಿ. ಆಲ್ರೆಡಿ ಉದ್ದ ಇದ್ರೆ ಸಾಕಾಗಲ್ವೇ? ಸ್ವಲ್ಪನಾದ್ರೂ ಗುಂಡ್ಗೆ ಇರ್ಬೇಕು. ಆದ್ರೂ ಚಿಕ್ಕಪ್ಪ ಭಯ ಯಾಕೆ? ಗಾಯತ್ರಿ ಅತ್ತೆ ದೇವತೆ ಇದ್ದಾಗೆ. ಈಗ ತಾನೇ ಪೂಜೆ ಮಾಡ್ಕೊಂಡ್ ಬಂದೆ. ಮೊದ್ಲೇ ಹೇಳಿದಿದ್ರೆ ಅತ್ತೆ ಫೋಟೋ ಕೂಡ ದೇವ್ರ ಮನೇಲಿಟ್ಟು ಆರತಿ ಮಾಡ್ತಿದ್ನಲ್ಲ. ಮನೆ ಕಾಲಿಡ್ಬೇಕಾದ ಅಮ್ಮೋರು ದೇವ್ರ ಮನೇಲಿ ಇರ್ಬಾರ್ದು ಸುಮ್ಮನ. ಓಹೋ, ಯಾವಾಗ ಬರ್ತಾರಂತೆ? ಏನ್ ಬಾವ, ನಿಮ್ಗೇನಾದ್ರೂ ಹೇಳಿದ್ರಾ ಗಾಯತ್ರಿ ಅತ್ತೆ? ಸುಮನ, ನನಗೆ ಕಾಣಿಸಲ್ವಲ್ಲ. ಇತ್ತೀಚೆಗೆ ನೈನಿಗೂ ಕಾಣಿಸ್ತಿರ್ಲಿಲ್ವಲ್ಲ ವೇಶ್? ನಮ್ಮ ಅಕ್ಕ ನೋಡೋದ್ ಬಿಟ್ಬಿಟ್ಟಿದ್ದಾಳೆ. ಈಗ ಅವಳ ಕಣ್ಣಿಗೆ ಯಾರು ಕಾಣಿಸಲ್ಲ. ನೆತ್ತಿ ಮೇಲ್ ಕಣ್ಣಿರೋ ನಿನ್ನ ಅಂತವ್ರಿಗೆ ಒಳ್ಳೆಯವ್ರು ಕಾಣಿಸೋದೇ ಇಲ್ಲ. ದೊಡ್ಡಮ್ಮ ಹುಟ್ಟಿದ್ದಾರೆ ಅನ್ನೋ ನಂಬಿಕೆಲಿರೋರ್ನ ಈ ತರ ಮಾತಾಡಿ ನೋಯಿಸ್ಬೇಡ. ಹೋಗೋ. ಕಣ್ಣಿಗೆ ಒತ್ಕೊಳ್ಳಿ ಅಂತ ಆರತಿ ತಗೊಂಡ್ ಬಂದ್ರೆ ಯಾಕೆ ಹೀಗಾಡ್ತಿದ್ದೀರಾ? ಅಷ್ಟೇ ತಾನೆ. ನಿಮ್ ಅದ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಲು. ನಾಯಿ ಹೆಸರು ಬರೀತಿದ್ಲೋ ಏನೋ. ಮೂಗ್ ಪ್ರಾಣಿ ಅಂತ ಬಿಟ್ಟಿರ್ಬೇಕು.
ಮನೇಲಿರೋರ್ ಹೆಸರೆಲ್ಲಾ ಬರ್ದು ತಾನ್ ಮಾತ್ರ ಗಾಯತ್ರಿ ಅತ್ತೆ ಫೋಟೋ ಹತ್ರನೋ ಬೊಂಬೆ ಜೊತೆ ಮಾತಾಡ್ತಿರ್ತಾಳೆ. ಅವಳಗ್ ಹುಚ್ಚಿಡ್ತಿದೆ ಅಂತ ಅನ್ಸ್ತಿಲ್ವಾ? ನಿಂದು ಒಂದು ಬಾಯೇನೆ. ಒಡ ಹುಟ್ಟಿದ ಅಕ್ಕ ಕಣೆ ಅವರು. ನಿನ್ಗಿಂತ ದೊಡ್ಡೋರು ಅಂದ್ರೆ ನಿನ್ ಬದುಕಿಗೆ ದಾರಿದೀಪ ಆಗಿರೋರು ಅಂತ. ಕರ್ಪೂರ ಅಂತ ಹೇಳಿ ಅದಕ್ಕೆ ತಾನೆ ಆರ್ತಿ ಕಣ್ಣಿಗೆ ಒತ್ಕೊಳ್ಳಿ ಅಂತ ನಾನು ಹಾಲಿಗೆ ತಗೊಂಡ್ ಬಂದ್ರೆ ಅದನ್ ಕೆಳಗ್ ಬೀಳೋ ಹೋಗ್ ಮಾಡಿ ತಿಲೋತ್ತಮ ಅತ್ತೆ ಫೋಟೋ ಸುಡ್ತಾ ಇದ್ರು ಕೂಡ ಅದನ್ ನೋಡ್ತಾ ಸುಮ್ನೆ ಇದ್ಲು. ಇದ್ರಿಂದ ನಿಮ್ಗೆ ಏನ್ ಅರ್ಥ ಆಯ್ತು? ಮನೆ ಹಾಳು ಮಾಡೋರ್ ಫೋಟೋನ ಮನೇಲಿ ಹಾಕ್ಬಾರ್ದು ಅಂತ. ಅಯ್ಯೋ ರಾಮ, ನೀವ್ ಹೆತ್ತ ತಾಯಿಗೆ ಹಾಗಂತೀರಲ್ಲ. ನಿನ್ ಹೆಸರಿಗೆ ಆಸ್ತಿ ಬಂದಿರೋದ್ರಿಂದ ನಿನ್ನನ್ ಪ್ರೀತಿಸ್ತಿದಾರಷ್ಟೇ. ಇಲ್ಲ ಅಂದ್ರೆ ನೀನು ಇಡ್ಲಿ ತಿಂತಿರ್ಬೇಕಾದ್ರೇನೆ ನಿನಗೆ ಗೊತ್ತಾಗ್ದಿರೋ ಹಾಗೆ ನಿನ್ ಕಿಡ್ನಿ ತೆಗೆದು ಮಾರೋ ಅಂತವ್ರು ನಮ್ಮ ಮಾಮ್. ತಪ್ಪೂರಿ, ಹಾಗನ್ಬೇಡಿ, ಕಣ್ಣು ಹೋಗತ್ತೆ. ಹೋಗಿದ್ರೆ ಚೆನ್ನಾಗಿರೋದು. ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಅನ್ಕೋತಿದ್ದೆ. ನೀವೇನ್ ಮಾಡಿದ್ರಿ ಅಂತ ಹೀಗ್ ಮಾತಾಡ್ತಿದ್ದೀರಾ? ಇನ್ನೊಂದ್ ಸ್ವಲ್ಪ ಜೋರಾಗಿ ಹೇಳಿದಿದ್ರೆ ಅದು ನಮ್ ನೈನ್ಯಾಕನ್ ಕಿವಿಗ್ ಬಿದ್ದು ನಿಮ್ ಕಾಲರ್ ಹಿಡ್ಕೊಂಡು ನೀವೇ ನನ್ ಮಗಳನ್ನ ದೂರ ಮಾಡಿರೋದು ಅಂತ ಗಲಾಟೆ ಮಾಡ್ತಾಳೆ. ಅದೇ ನಿಜ. ನೀನ್ ಬದುಕ್ಲಿ ಅಂತ ನೀನು ಹುಚ್ಚಿ ಆಗ್ಬಾರ್ದು ಅನ್ನೋ ಸ್ವಾರ್ಥದಲ್ಲಿ ಅವತ್ ಮಾಡಿರೋ ಅನ್ಯಾಯಕ್ಕೆ ನೈನಿ ಅದಕ್ಕೆ ಬರೀ ನನ್ನ ಕಾಲರ್ ಹಿಡ್ಕೊಳ್ಳೋದಷ್ಟೇ ಅಲ್ಲ, ಕತ್ತಿಸ್ಕಿ ಸಾಯಿಸಿದ್ರು ತಪ್ಪೇನಿಲ್ಲ. ನಾನ್ ಇಷ್ಟು ಮಾತಾಡ್ತಾ ಇದ್ರು ನೀವೇನು ಹೇಳ್ದೆ ಸುಮ್ನೆ ಕೂತಿದಿರಲ್ಲ. ಕೊಂಕಾಡೋದು ನಿಮ್ಗಿಷ್ಟನೇ ತಾನೆ? ನಿಮ್ಗೆ ಹಸುವಾದ್ರೆ ನಿಮ್ ಹಸುವನ್ ನೀಗಿಸ್ತಾ ಇದ್ದೆ. ಕೋಪ ಬಂದ್ರೆ ನನ್ ಗಂಡ ತಕ್ಷಣ ಮಗು ತರ ಬದ್ಲಾಗ್ಬೇಕು ಅಂತ ಹಣೆಗ್ ಮುತ್ತು ಕೊಡ್ತಿದ್ದೆ. ನಾನ್ ನಿಮಗ್ ಕೈ ತುತ್ತು ತಿನ್ಸ್ಬೇಕಾದ್ರೆ ಅದೆಷ್ಟು ಖುಷಿ ಪಡ್ತಿದ್ನೋ. ನೀವ್ ತಿನ್ಬೇಕಾದ್ರೆ ನಂಗೆ ತಾಗಿ ನನಗ್ ನೋವಾದ್ರೂ ಪರವಾಗಿಲ್ಲ, ನಂಗಷ್ಟೇ ಖುಷಿ ಆಗ್ತಿತ್ತು. ಪೊಲೀಸ್ ಕಂಪ್ಲೇಂಟ್ನ ನಿಮ್ ಕೈಯಾರೆ ಬರ್ಸಿದ್ದಕ್ಕೆ, ನಿಮ್ ಹೆಸರು ಕೂಡ ಸೇರ್ಸಿದ್ದಕ್ಕೆ ನಿಮ್ ಮನ್ಸಲ್ಲೇ ಕೊರಗ್ತಾ ಇದ್ದೀರಾ ಅಂತ ಕೂಡ ನನಗ್ ಗೊತ್ತು ಯಜಮಾನ್ರೆ. ನೈನಿ, ನಿನಗೆ ಅನ್ಯಾಯ ಮಾಡಿದವ್ರ ಹೆಸರಲ್ಲಿ ನನ್ನ ಹೆಸರಿದ್ರೆ ನನಗೆ ಯಾವ ಶಿಕ್ಷೆ ಕೊಡ್ತೀಯ ನೈನಿ? ಶಿಕ್ಷೆಗೆ ಮೀರ್ಸೋ ಪ್ರಶ್ನೆನ ಮಾಡ್ತೀನಿ. ಕಟ್ಕೊಂಡಿರೋ ಹೆಂಡತಿಗೆ ಮಾತ್ರನೇ ನನ್ನ ಹೆತ್ತ ತಾಯಿ ಕಾಣಿಸ್ತಾಳೆ ಅಂತ ಹೇಳಿ ನಾನೇನ್ ಪಾಪ ಮಾಡಿದ್ದೀನೋ ನನಗ್ ನಮ್ಮಮ್ಮ ಕಾಣಿಸ್ಕೊಳ್ಳಲ್ಲ ಅಂತ ಯಾವಾಗ್ಲೂ ಹಿಂಸೆ ಪಡ್ತಾ ಇದ್ದಿದ್ ನೀವು, ಅವ್ರ ಮತ್ತೆ ಹುಟ್ಟು ಬಂದ್ಮೇಲೆ ಅವರು ನನ್ನಿಂದ ಯಾಕೆ ದೂರ ಮಾಡಿದ್ರಿ ಅಂತ ಒಂದೇ ಒಂದು ಪ್ರಶ್ನೆನ ಕೇಳ್ತೀನಿ. ನನಗೆ ಉತ್ತರ ಕೊಡೋದಕ್ಕೆ ನೀವ್ ಪಡೋ ಕಷ್ಟಕ್ಕಿಂತ ಮೀರೋ ಶಿಕ್ಷೆ ಯಾವ್ದಿರುತ್ತೆ ಹೇಳಿ ಯಜಮಾನ್ರೆ. ನಿನ್ ತಾಳ್ಮೆ ನೋಡ್ತಿದ್ರೆ ನಮ್ಗೆ 2 ಮಕ್ಕಳು ಹುಟ್ಟಿದಾರೆ ಅನ್ನೋ ವಿಷಯ ನಿನಗೆ ಹೇಳಬೇಕು ಅನಿಸ್ತಿದೆ ನೈನಿ. ಆದ್ರೆ ವಿಷಯ ಗೊತ್ತಾದ ಕೂಡಲೇ ನೀನು 1 ನಿಮಿಷನೂ ತಡ ಮಾಡ್ದೆ ನಮ್ಮಮ್ಮನ ಹುಡ್ಕೋದಕ್ಕೆ ಶುರು ಮಾಡ್ಬಿಡ್ತೀಯ. ಆಗ ನೀನು ಓಡಾಡುವಾಗ ಎಲ್ಲಿ ಏನಾದ್ರೂ ಗಾಯ ಮಾಡ್ಕೊಂಡು ನನಗೆ ದೂರ ಆಗ್ಬಿಡ್ತೀನೋ ಅಂತ ಭಯ ಪಟ್ಕೊಂಡು ನನಗೇನು ಹೇಳ್ತಾ ಇಲ್ಲ ನೈನಿ. ದಯವಿಟ್ಟು ಈ ತಪ್ಪಕ್ಕೆ ನನ್ನನ್ನು ಕ್ಷಮಿಸ್ಬೇಡ ನೈನಿ. ನನ್ ಮೇಲೆ ಕೋಪ ಬರ್ತಿದ್ಯಾ ಯಜಮಾನ್ರೆ? ಹಾಸ್ಪಿಟ್ಲಲ್ಲಿ ಸಾಕ್ಷಿ ಇಲ್ದಿರೋ ಹಾಗೆ ಮಾಡಿದ್ದಾರೆ ಅಂದ್ರೆ ನಮ್ಗೆ ಹತ್ತದವ್ರೆ ಈ ಕೆಲಸ ಮಾಡಿರ್ತಾರಲ್ವಾ ಯಜಮಾನ್ರೆ? ಪೊಲೀಸ್ ಅಣ್ಣ ಫೋನ್ ಮಾಡಿದ್ಮೇಲೆ ನನ್ ಮಗುನ ನನ್ನಿಂದ ದೂರ ಮಾಡ್ಬೇಕು ಅಂತ ಯೋಚಿಸಿ ದೂರ ಮಾಡ್ದವ್ರಿಗೆ ಏನ್ ಮಾಡಿದ್ರು ತಪ್ಪಲ್ಲ ಅಂತ ಈಗ ಅನ್ನಿಸ್ತಿತ್ತು.
ವಿಚಿತ್ರ ಅನ್ನೋ ಥರ ಮನೆಯಲ್ಲೂ ನನ್ನ ಫೋಟೋ ಹೊತ್ತಿ ಉರೀತು. ಅಂದ್ರೆ ನನ್ನ ಪಾಪದ ಪರಿಣಾಮ ಅಟ್ಟ ಆಡಿಸ್ಕೊಂಡು ತೊಂದರೆ ಕೊಡ್ತಿದೆ ವಲ್ಲಭ. ಪರಿಹಾರ ಏನಂಟಿ? ಭೇಟಿಯಾಗಬೇಕು. ಪುರೋಹಿತ್ರನ? ಅಲ್ಲ ವಲ್ಲಭ, ಶಿವನ್ನ ಆರಾಧಿಸೋ ಭೈರವನ್ನ. ಅಘೋರಿ ಸ್ವಾಮಿ ಹತ್ರ ಹೋಗೋ ತನಕ ಅನುಮಾನದ ನೆರಳು ನಮ್ಮನ್ನ ಬಿಡಲ್ಲ ವಲ್ಲಭ. ಅಘೋರಿಗಳು ಸಿಟಿಲಿರ್ತಾರ ಆಂಟಿ? ನಮಗಿದು ಸಿಟಿನೇ, ಅವ್ರ ದೃಷ್ಟಿಯಲ್ಲಿ ಎಲ್ಲಾನು ಬೂದಿನೇ. ಬೇಗ ಹಾಲ್ ಕೊಡಿ ನನ್ ಕಂದ. ನೀವೇನು ಹೇಳ್ಬೇಕಾಗಿಲ್ಲ ಅದಕ್ಕೆ, ಎಲ್ಲ ನಮ್ಮ ಬ್ರೋ ಹೋಲ್ಕೆನೆ. ಏನೋ ಯಾವುದೇ ಕೆಲಸ ಆದ್ರೂ ಪಟಪಟ ಅಂತ ಮುಗಿಸ್ಬಿಡ್ತೀಯಲ್ಲ ಬ್ರೋ. ದೊಡ್ಡಪ್ಪನ ಹಾಗೆ ಮಗಳು ಕೂಡ ಅಂತ ಹೇಳ್ತಿದ್ದೀನಿ. ಚಿಕ್ಕ ಯಜಮಾನ್ರೆ, ಎಲ್ಲಿದ್ದೀರಾ? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ. ನಮಸ್ಕಾರ ಸ್ವಾಮಿ. ಉತ್ತರ ಸಿಗದೆ ನನಗೆ ಗೊಂದಲ ಆದಾಗ ನಿಮ್ಮನ್ನೇ ಭೇಟಿ ಮಾಡೋದಲ್ವಾ ಸ್ವಾಮಿ? ನೀನು ಹುಡುಕೊಂಬರೋ ಅವಶ್ಯಕತೆ ಇಲ್ಲ ತಿಲೋತ್ತಮ. ನಿನ್ನ ಮೃತ್ಯು ನಿನ್ನ ಹುಡುಕೊಂಡು ಬರುತ್ತೆ. ಅಂದ್ರೆ ಸ್ವಾಮಿ, ನಮ್ಮ ಮಾಮ್ ಸತ್ತು ಹೋಗ್ತಾರ? ಅವ್ರ ಮುಂದೆ ಮಾಮ್ ಅಂತೆಲ್ಲ ಹೇಳ್ಬೇಡ ವಲ್ಲಭ್, ಅಮ್ಮ ಅಂತ ಹೇಳು. ಸ್ವಾಮಿ, ನಾನಿನ್ನೂ ನಿಮ್ಮನ್ನ ಏನು ಕೇಳಲೇ ಇಲ್ವಲ್ಲ? ನಾನು ಇನ್ನು ಏನು ಹೇಳಿಲ್ಲ ತಿಲೋತ್ತಮ. ನಾನು ಶುರುನೂ ಮಾಡಿಲ್ಲ, ನಾನು ಕೊನೆನೂ ಮಾಡಿಲ್ಲ. ಕರ್ತ ಕರ್ಮ ಕ್ರಿಯಾ ಎಲ್ಲದಕ್ಕೂ ಆದಿದೇವನೇ ಮೂಲ. ಮಾಮ್, ನಾವ್ ಹೇಳ್ಬೇಕು ಅಂತಿರೋದ್ನ ಬೇಗ ಬೇಗ ಹೇಳಿದ್ರೆ ಒಳ್ಳೇದು ಅನ್ಸತ್ತೆ. ಸ್ವಾಮಿ, ನಿನ್ನೆ ನಡೆದಿರೋ ಘಟನೆನ ನಿಮ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಹೀಗೆಲ್ಲ ಆಯ್ತು ಸ್ವಾಮಿ. ನಾವ್ ಹೋಗ್ ನೋಡ್ದಾಗ ಅಲ್ಲಿ ಸುಡುವಂತ ಪದಾರ್ಥ ಏನೂ ಇರ್ಲಿಲ್ಲ ಸ್ವಾಮಿ.
ಮಾಮ್ ಕೈ ಹೇಗ್ ಸುಟ್ತು ಅಂತ ಕಣ್ಣು ಹಿಡಿಯೋಕೆ ಆಗ್ಲಿಲ್ಲ ಸ್ವಾಮಿ. ತಿಲೋತ್ತಮ, ನಿನ್ನ ಸೋಕಿದ್ದು ಬೆಂಕಿ ಅಲ್ಲ, ಹೋದ ಜನ್ಮಕ್ಕೆ ನೀನು ಮಾಡಿದ ಪಾಪ. ಅರ್ಥ ಆಗ್ಲಿಲ್ಲ ಸ್ವಾಮಿ. ನಿನ್ನ ಸಾಯಿಸೋಕೆ ಅಂತ ಹುಟ್ಟಿರೋ ಗಾಯತ್ರಿ ದೇವಿ ನಿನ್ನ ಕೈ ಮುಟ್ಟಿದಾಳೆ. ಬೇಕು ಅಂದ್ರೆ ಇನ್ನೊಂದು 5 ಲಕ್ಷ ಸೇರಿಸ್ಕೊಡ್ತೀನಿ ಮೇಡಮ್. ಸಾಯಿಸ್ಬೇಡಿ ಮೇಡಮ್, ಸಾಯಿಸ್ಬೇಡಿ ಮೇಡಮ್. ಸರ್ 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 ಬಿಟ್ಬಿಡಿ ಸರ್. ಆಂಟಿ 5 ಲಕ್ಷ ಲಾಭ. ವಲ್ಲಭ, ಏಯ್, 5 ಲಕ್ಷ ಎಕ್ಸ್ಟ್ರಾ ಕೊಡ್ತೀನಿ ಅಂದಿದ್ದಕ್ಕೆ ನಾನ್ ನಿನ್ನ ಬಿಡ್ಲಿಲ್ಲ. ಬದುಕ್ಬೇಕು ಅನ್ನೋ ಆಸೆಯಲ್ಲಿ ಎಷ್ಟು ದುಡ್ಡು ಬೇಕಾದ್ರೂ ಕೊಡ್ತೀನಿ ಅಂದೆ ಅಲ್ಲ ನೀನು. ಆ ಆಸೆ ನಿನ್ನ ಹತ್ರ ನಿಜ ಹೇಳ್ಸತ್ತೆ ಅಂತ ಬಿಟ್ಟಿದ್ದೀನಿ. ಈಗ ಹೇಳು, ನಯನಿಗೆ ಹುಟ್ಟಿದ ಅವಳಿ ಮಕ್ಕಳಲ್ಲಿ ಒಂದನ್ನ ತಗೊಂಡು ಹೋಗಿ ಏನ್ ಮಾಡ್ದೆ? ಮಗು ಸತ್ತೋಯ್ತಲ್ಲ ಮೇಡಮ್. ಹುಟ್ಟಾನೆ ಒಂದ್ ಮಗು ಪ್ರಾಣ ಕಳ್ಕೊಂತು. ಆ ಕತೆನ ಈಗ ಹೇಳ್ಬೇಡ. ನೀನ್ ತಗೊಂಡ್ ಹೋಗಿದ್ ಮಗುನ ಏನ್ ಮಾಡ್ದೆ? ಹೇಳಿದಲ್ಲ ಮೇಡಮ್, ಸೂಜಿ ಚುಚ್ಚಿ ಪ್ರಾಣನ. ನೀನು ಪ್ರಾಣ ತೆಗೆದಿಲ್ಲ. ನಮ್ಗಿವಾಗ ನಿಜ ಗೊತ್ತಾಗಿದೆ. ಇವನ್ ಪ್ರಾಣ ತೆಗಿಯೋವರೆಗೂ. ಬೇಡ ಸರ್, ಬೇಡ ಸರ್, ಅವತ್ತೇನಾಯ್ತು ಅಂತ ಹೇಳ್ತೀನಿ. ನೀವ್ ಹೇಳ್ದಂಗೆ ಮಾಡಕ್ ಹೋಗಿದ್ದೆ ಮೇಡಮ್. ಆದ್ರೆ ಪಾಪದ ಕೆಲಸ ಮಾಡ್ತಿದ್ರೆ ನಮ್ಗೆ ಯಾಕೆ ಬೇಕು ಅಂತ ಹೋಗೋ ಮನುಷ್ಯರಿರುವಾಗ ಮೂಗ ಜೀವಿ ಆಗಿದ್ರು ಆ ಹೋರಿ ಮಾತ್ರ ಸುಮ್ಮನಿರ್ಲಿಲ್ಲ ಮೇಡಮ್. ಓಡ್ಕೊಂಡ್ ಬಂದು ನನ್ನ ದೂರ ತಳ್ಬಿಡ್ತು. ಮತ್ತೆ ಆ ಹಸುಗೂಸ್ ಏನಾಯ್ತು? ಆ ಮಗುನ್ ಎಲ್ ಬಿಟ್ಟು ಬಂದ ಹೇಳು. ಉತ್ರಳ್ಳಿಗೆ ಹೋಗೋ ದಾರಿಲೇ ಹೀಗಾಗಿದ್ದು ಸಾರ್. ಮಗುನ್ ಯಾರು ಎತ್ಕೊಂಡು ಹೋದ್ರು? ಗೊತ್ತಿಲ್ಲ ಮೇಡಮ್. ಆ ಎತ್ತೆ ತುಳಿತೋ, ಯಾವ್ದಾದ್ರು ಗಾಡಿ ಹತ್ತಿಸ್ಕೊಂಡೋಯ್ತೋ, ಮುಂದೇನಾಯ್ತೋ ಗೊತ್ತಿಲ್ಲ. ಅಣ್ಣಮ್ ತಾಯಿ ಆಣೆಗೂ ಮೇಡಮ್. ಸರಿ ಬಿಡು, 10 ಲಕ್ಷ ಕೊಟ್ಟು ಹೋಗು. ಕ್ಷಮಿಸ್ಬಿಡಿ, ನಿಮ್ ಪರಿಚಯ ಏನೋ ಆಯ್ತು, ಆದ್ರೆ ಮಗು ಹೆಸರನ್ನ ಕೇಳದೆ ಮರ್ತು ಬಿಟ್ಟಿದ್ದೀನಿ. ಇಷ್ಟಕ್ಕೂ ಶಾಸ್ತ್ರಿಗಳೇ, ಈ ಮಗು ಹೆಸರೇನು ಅಂತ? ಗಾಯತ್ರಿ. ಗಾಯತ್ರಿ. ಶಾಸ್ತ್ರಿಗಳೇ, ನನ್ನ ಹೆತ್ತ ತಾಯಿ ಹೆಸರು. ನನ್ ಮಗುಗೂ ಕೂಡ ಇದೇ ಹೆಸರು ಇಡ್ಬೇಕು ಅಂತಿದ್ವಿ, ಆದ್ರೆ ಪರವಾಗಿಲ್ಲಮ್ಮ, ನಿನ್ ಮಗಳಿಗೆ ಗಾನವಿ ಅನ್ನೋ ಹೆಸರು ತುಂಬಾ ಸೂಕ್ತವಾಗಿದೆ ಅಮ್ಮ. ಗಾನವಿ? ಹಾ, ನೈನಿ, ಚೆನ್ನಾಗಿದೆ ಹೆಸರು, ತುಂಬಾ ಚೆನ್ನಾಗಿದೆ ಅಲ್ವಾ? ಹಾ ಹಾ ಹೌದು, ಮುದ್ದಾದ ಹೆಸರು. ಆ ಹೆಸರಿಂದಾನೇ ಅಲ್ವಾ ಗಾನವಿ ಇಂಡಸ್ಟ್ರಿ ಶುರು ಮಾಡಿದ್ದು. ತುಂಬಾ ಸಂತೋಷನಮ್ಮ. ನನ್ ಮೊಮ್ಮಗಳನ್ನ ನಿಮ್ಗೆ ಕೊಟ್ರೆ ಬೇರೆಯವ್ರ ಹತ್ರ ಬಿಟ್ಟಿದ್ದೀನಿ ಅಂತ ಅನ್ಸ್ತಿಲ್ಲ, ಸ್ವಂತ ತಂದೆ ತಾಯಿ ಹತ್ರ ಬಿಟ್ಟಿದ್ದೀನಿ ಅನ್ಸ್ತಿದೆ. ಅದೇ ನಿಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಏನಂದೆ ಅಮ್ಮ? ಸರಿಯಾಗಿ ಕೇಳಿಸ್ಲಿಲ್ಲ. ಏನಿಲ್ಲ ಶಾಸ್ತ್ರಿಗಳೇ, ಏನಿಲ್ಲ. ನವರಾತ್ರಿ ಮಹೋತ್ಸವಕ್ಕೆ ಹೋಗ್ತಾ ಇದ್ದೀರಾ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ. ಆಯ್ತಪ್ಪ.
ಗಾಯತ್ರಿ ಒಂದ್ಸರಿ ತಾತಂಗೆ ಟಾಟಾ ಮಾಡಮ್ಮ. ಅಬ್ಬಾ, ಆಗ್ಲೇ ಅಮ್ಮನ್ ಪಾರ್ಟಿ ಸೇರಿದ್ಯಾ? 2 ದಿನ ತಡೀರಿ, ಅಪ್ಪನ್ ಪಾರ್ಟಿಗೆ ಸೇರ್ಕೋತಾಳೆ. ಬರ್ತೀನಮ್ಮ. ಸರಿ ಶಾಸ್ತ್ರಿಗಳೇ. ನೀವ್ ವಾಪಸ್ ಬಂದಿದ ತಕ್ಷಣ ಫೋನ್ ಮಾಡಿ ಶಾಸ್ತ್ರಿಗಳೇ. ಆಯ್ತಪ್ಪ. ಕಾರಲ್ಲಿ ಕುತ್ಕೋ. ಇದಳಿ ಮಾಮ್. ಆಂಟಿ, ಆಯ್ತು, ಎತ್ತೇ ಇರ್ಬೇಕು. ಸಖಿ, 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 ಹೋಗು. ಸಖಿ, ಹೈ ಸಖಿ, ಹೋಗು. ಸಖಿ, ಹೋಗು. ಹೋಮ ಹೋಮ. ವಲ್ಲಭ ನಡಿಯೋ. ವಲ್ಲಭ, ಸಖಿ, ಓಡು ಓಡು. ಸಖಿ, ಸಖಿ, ಓಡು. ಬೇಗ ಬನ್ನಿ. ಸಖಿ, ಓಡು. ನಡೆ ಸಖಿ, ಬೇಗ ಬಾ. ಹೋಗು ಸಖಿ, ಓಡು ಓಡು ಸಖಿ. ವಲ್ಲಭ, ಬೇಗ ಬಾ. ಮಾಮ್, ಸಖಿ, ಬಾ. ಬಾ ಸಖಿ, ಬಾ ಬಾ ಬಾ. ಓಡು ಓಡು. ಫಾಸ್ಟ್ ಬನ್ನಿ. ಅಮ್ಮ, ನಿಮ್ ಹೆಸರಿಟ್ಕೊಂಡಿರೋ ಮಗು ಮನೆ ಒಳಗಡೆ ಬಂದ್ ಕೂಡ್ಲೆ ನಿಮ್ಮನೆ ಕರ್ಕೊಂಡು ಬಂದಿರೋ ಅಷ್ಟು ಸಂತೋಷವಾಗಿ ಫೀಲ್ ಆಗ್ತಿದ್ದೀರ ಅಲ್ವಮ್ಮ? ನನ್ಗೆ ಗೊತ್ತಮ್ಮ, ನಿಮ್ ನಗುನಲ್ಲೇ ನಾನು ಅದನ್ನ ಅರ್ಥ ಮಾಡ್ಕೋಬಲ್ಲೆ. ಅಮ್ಮೋರೆ, ನಿಮ್ ಸೊಸೆಯಾದ ನಾನು ನಿಮ್ಮನ್ನ ಹೆಸರಿಡ್ದೆ ಕರೆಯೋ ಅರ್ಹತೆ ಇಲ್ದೆ ಹೋದ್ರು ಹಕ್ಕಿದೆ ಅಂತ ನನ್ನ ಹೊಟ್ಟೆಲಿ ಮಗುವಾಗಿ ಹುಡ್ತೀನಿ ಎಂದಿದ್ರಿ. ಅದೇ ಹೆಸರಲ್ಲಿ ಬಂದಿರೋ ಈ ಮಗುನ ನಿಮಗ್ ತೋರಿಸಿ ನಿಮ್ ಹೆಸರು ಹೇಳ್ತಾ ಇದ್ದೀನಿ. ಗಾಯತ್ರಿ. ಸುಮನಾ, ಏನಿ ನ್ಯೂಸೆನ್ಸು? ಪಾಪ ಗಾಯತ್ರಿ ಈಗಾಗ್ಲೇ ಹಾಲು ಕುಡ್ದು ಗೊಂಬೆ ಜೊತೆ ಆಟ ಆಡ್ತಿದ್ದಾಳೆ. ನೀನ್ ಕೂಗಾಡ್ತಿದ್ರೆ ಹೆದರ್ಕೊಂಡು ಹತ್ಬಿಡ್ತಾಳಷ್ಟೆ. ಎಂತ ಕಾಳಜಿ ಭಾವ ನಿಮ್ದು. 10 ದಿವಸಕ್ ಮಗು ಸಿಕ್ಕಿದಕ್ಕೆ ಇಷ್ಟ ಖುಷಿನಾ? ಅದ್ಯಾಕೋ. Shut up! ಯಜಮಾನ್ರೆ, ನನಗ್ ಕೋಪ ಅಂತ ಹೇಳಿ ನೀವೇ ಕೋಪ ಮಾಡ್ಕೊಂಡ್ರೆ ಹೇಗೆ? ಮಗು ಅಳ್ತಿದೆ ನೋಡಿ. ಸುಮ್ಮನ ಕೊಡು, ಆಡಿಸ್ತೀನಿ. ಬೇಕಾಗಿಲ್ಲ. ನಿನ್ ಗಂಡ ಅಳ್ಸೋದು ನೀನ್ ಸಮಾಧಾನ ಮಾಡೋದಾ? ಬೇಕು ಅಂತ ಮಾಡ್ತೀರಾ? ನನ್ ಮಗುನ್ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಯ್ಯೋ ಅಯ್ಯೋ, ಮಗು.
ಕಾಲು ಉಳುಕ್ತು ಅನ್ಸುತ್ತೆ, ತುಂಬಾ ನೋವು ಆಗ್ತಿದೆ. ನಿನ್ ಕೇಡ್ ಬುದ್ಧಿನೇ ನಿನ್ನ ಬೀಳ್ಸಿರೋದೆ. ಅಳ್ಬೇಡ ಕಂದ, ಅಳ್ಬೇಡ, ಸುಮ್ನಿರು. ನನ್ ಕಂದ ಅಲ್ವಾ? ನೈನಿ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಮಗು ಕೆಳಗಡೆ ಬೀಳ್ತಿತ್ತು. ಹಾಗೆ ಬೀಳಕ್ ಬಿಡ್ತೀನಿ? ನನ್ನನ್ನು ಹಿಡ್ಕೊಳ್ಳೋ ಬದ್ಲು ಆ ಮಗುನ ಹಿಡ್ಕೊಂಡೆ. ನೀನೊಬ್ಳು ಅಕ್ಕನ? ನೀನು ಒಬ್ಳು ಮನುಷ್ಯಲ? ಮಗುನ್ ಬಿಟ್ಬಿಟ್ಟು ನೀನೇನೆ ಹಿಡ್ಕೋಬೇಕಾಗಿತ್ತಾ? ಎಲ್ರು ನನ್ಗೆ ಅಂತಿದ್ದೀರಾ. ನನ್ ಮಗು ನನಗ್ ಕೊಟ್ಬಿಡಿ. ಅಮ್ಮ, ಹುಷಾರು. ಎದ್ದಳಕ್ಕೆ ಆಗ್ತಿಲ್ವಲ್ಲ ದೇವ್ರೆ. ನಿನಗೆ ಹೇಳಕ್ ಆಗ್ತಿಲ್ಲ, ಮಗುನ ಎತ್ಕೊಳಕ್ ಹೋಗ್ತ್ಯಾ? ಈ ಸಲ ಇಬ್ರು ಒಟ್ಟಿಗೆ ಬೀಳ್ತೀರಾ. ನೈನಿ, ಗಾನವಿನ ವಿಕ್ರಾಂತ್ ಕೊಡು. ಗಾಯತ್ರಿಗೆ ತೊಟ್ಲು ರೆಡಿ ಮಾಡ್ತೀನಿ. ಸರಿ ಯಜಮಾನ್ರೆ. ಓ, ನನ್ ಮಗು ಮುಖದ ಮೇಲೆ ಗುದ್ದುತ್ತೀನಿ. ಏನ್ ಅನ್ಕೊಂಡಿದ್ಯಾ? ಎಲ್ಲಿಗೆ ಹೋಗುತ್ತೆ ಮಗು? ನೈನಿ ತಾನೇ ಎತ್ಕೊಂಡಿರೋದು. ವಿಕ್ರಾಂತಿ ಕೊಡ್ತಾಳೆ. ಕಾಲ್ಗೆ ಪೇನ್ ಬಾಮ್ ಹಚ್ತೀನಿ, ಬಾ. ಒಂದೆರಡು ಜೊತೆ ನಂಗೆ ಕೊಡಕ್ಕ? ಯಾಕೆ? 4 ಚಪ್ಲಿಗಳನ್ನ ಕಾಲಿಗೆ ಹಾಕೊಂಡ್ರೆ ನಿನ್ನ ಮನುಷ್ಯರು ಅನ್ನಲ್ಲ. ಹಾಕೊಳಕಲ್ಲ, ಹೊಡ್ಕೊಳಕ್ಕೆ. ಎಂತ ಕರ್ಮ ಬಂದಿದೆ ನನ್ಗೆ. ವಾರೇ ವಾ, ನಮ್ ಮುಂದೆ ಕಾಲು ಉಣ್ಕಿದೆ ಅಂತ ನಾಟಕ ಆಡಿ ಇಲ್ಲಿ ಬಂದು ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ಚಿಕ್ಕಮ್ಮ, ನೀವು ವಯಸ್ಸಲ್ಲಿ ದೊಡ್ಡವ್ರ ಅಷ್ಟೇ, ನಿಮ್ ಮನ್ಸ್ ಮಾತ್ರ ತುಂಬಾ ಚಿಕ್ಕದು ಅನ್ಸತ್ತೆ. ನಂದು ಚಿಕ್ಕ ಹೃದಯ ಕಣೆ. ಚಿಕ್ಕದಲ್ಲ, ಕಲ್ ಹೃದಯ. ಯಾಕೆ ಹಾಗೆ ಹೇಳ್ತೀಯಾ? ಅಲ್ದೆ ಇನ್ನೇನು, ವಾಕಿಂಗ್ ಸ್ಟಿಕ್ ತಗೊಳಕ್ಕೆ ನಾನ್ ಕಷ್ಟ ಪಡ್ತಿದ್ರೆ ಆಟ ಆಡ್ತೀನಿ ಅಂತೀರಾ? ಅಯ್ಯೋ ನಿನ್ನ, ಇದಕ್ಕ ಇಷ್ಟೊಂದು ಕಷ್ಟ ಪಡ್ತಿದ್ದೆ. ತಗೋ, ಹಿಡ್ಕೋ. ಏನಕ್ಕ, ನನ್ ಮಗುನ್ ಬಿಟ್ಟು 10 ದಿವಸಕ್ಕೆ ಬಂದಿರೋ ಮಗುನ ಎತ್ತಾಡಿಸ್ತಿದ್ಯಾ? ನಾನು ಎತ್ಕೊಂಡಿರೋದು ಗಾನವಿನೇ. ಎಲ್ಲಿ ತೋರ್ಸು. ಮುಖ ಮುಂದಕ್ ಕೊಡೆ. ಗಾನವಿ ತನ್ನ ಕಾಲ ನಿನ್ ಕೆನ್ನೆಗ್ 4 ಬಾರಿಸ್ತಾಳೆ. ನನ್ ಮಗು ಯಾಕೆ ಹಾಗ್ ಮಾಡತ್ತೆ? ಆ ದಿನ ತುಂಬಾ ದೂರ ಇಲ್ಲ ಬಿಡು. ಒಂದ್ ನಿಮಿಷ ಚಿಕ್ಕಮ್ಮ. ಸುಮನ ನೋಡ್ದೆ ತಾನೆ? ಮತ್ ಗಾಯತ್ರಿ ಎಲ್ಲಿದ್ದಾಳೆ? ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ. ನನ್ ಮಗುನ್ ಮಾತ್ರ ತೊಟ್ಲಲ್ಲಿ ಮಲಗಿಸ್ದೆ ಹೀಗ್ ಗಾಳಿಲಿ ಓಡಾಡ್ತಿದಿರಲ್ಲ ಬಾವಾ. ಅಬ್ಬಾ, ಶುರು ಮಾಡದ್ಲಮ್ಮ ತರ್ಲೆ. ಸುಮನ, ಗಾನವಿನ ತೊಟ್ಲಲ್ಲಿ ಮಲ್ಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅವಳು ಮಲ್ಗ್ತಾ ಇಲ್ಲ. ಇವಳು ಮಡ್ಲೆಲ್ಲ ಇರೋದಕ್ಕೆ ಇಷ್ಟಪಡ್ತಿರ್ಬೇಕು. ಈ ಮುದ್ದು ಕೂಸನ್ನ ಹೀಗೆ ಎತ್ಕೊಂಡಿದ್ರೆ ಅದಕ್ಕೆ ಹಾಯಾಗಿರುತ್ತೇನೋ. ಎಷ್ಟೇ ಆದ್ರೂ ತಾಯಿ ಅಲ್ವಾ? ನಮ್ಮ ಅಕ್ಕನ ಅಮ್ಮ ಮಾಡಿ ನನ್ನ ಚಿಕ್ಕಮ್ಮನ್ ಮಾಡೋ ತರ ಇದ್ದೀರಾ. ಕಾಲ್ ಸರಿ ಹೋಗೋಷ್ಟ್ರಲ್ಲಿ ಸಂಬಂಧ ಕಟ್ಟಿ ನನ್ ಮಗುನು ದೂರ ಮಾಡಿದ್ರು ಏನ್ ಆಶ್ಚರ್ಯ ಇಲ್ಲ. ಹಾಗೆ ನಡೆಯಲ್ಲ ಸುಮನ. ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಜನ್ಮ ಕೊಡ್ಲೇಬೇಕು ಅಂತೇನಿಲ್ಲ. ಪ್ರೀತಿಯಿಂದ ಮಗು ನೋಡ್ಕೊಳ್ಳೋರೆಲ್ಲ ತಾಯಿನೇ. ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಸುಮನ, ನಿನ್ ಮನ್ಸಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡ. ನೀನ್ ಉಳ್ಕಿರೋ ಕಾಲು ಹೆಜ್ಜೆ ತಪ್ಪಿದ್ರೆ ನಿಂತ್ಕೋಬಹುದು. ಅತ್ಗೆ, ಗಾಯತ್ರಿನ ಇನ್ನೊಂದು ತೊಟ್ಲಲ್ಲಿ ಮಲಗಿಸ್ಬೋದು ಅಲ್ವಾ? ನಾನ್ ತಗೊಂಡ್ ಬರ್ಲಾ? ಬೇಡ ವಿಕ್ರಾಂತ್ ಅವ್ರೆ, ತೊಟ್ಲ ಅಭ್ಯಾಸ ಆಗ್ಬಿಟ್ರೆ ಮಗು ಮನೆಗೆ ಹೋದ್ಮೇಲೆ ಶಾಸ್ತ್ರಿಗಳಿಗೆ ಕಷ್ಟ ಆಗ್ಬೋದು. ಬೇಕು ಅಂದ್ರೆ ಮನೇಲಿರೋದನ್ನೇ ಒಂದ್ ತಂದಿಡು, ಇಲ್ಲ ಅಂದ್ರೆ ಹೊಸ ತಂದ್ರೆ ಆಯ್ತು. ಅಭ್ಯಾಸ ಮಾಡಿಸಿದ್ರೆ ಎಲ್ಲ ಬೇಕು ಅಂತಾರೆ. ಆವೇಶಕ್ ಬಂದ್ರೆ ಎಲ್ಲದಕ್ಕೂ ಆಸೆ ಪಡ್ತಾರೆ. ಬಡೂರಲ್ವಾ? ಸುಮನ,
ಒಂದ್ ನಿಮಿಷ. ನಾನು ಹೇಳೋದನ್ನ ನೀನ್ ಕೇಳಿಸ್ಕೊಂಡ್ಮೇಲೆ ಆಗ ನಿನಗೆ ಮಾತಾಡೋದಕ್ಕೆ ಮಾತೇ ಬರೋದಿಲ್ಲ. ಜೋಗಯ್ಯ ಶಾಸ್ತ್ರಿಗಳಿಗೆ ಆಸ್ತಿ ಇಲ್ಲದೆ ಇರಬಹುದು, ಆದ್ರೆ ಆತ್ಮಾಭಿಮಾನ ಇದೆ. ಸ್ವಂತದವರು ಇಲ್ಲದೆ ಇರ್ಬೋದು, ಆದ್ರೆ ಅಮ್ಮನವ್ರಿದ್ದಾರೆ. ಬೆಂಕಿ ಹಚ್ಚಿ ಸುಡೋದಕ್ಕೆ ನೋಟಿನ ಕಂತುಗಳಿಲ್ಲದೆ ಇರ್ಬೋದು, ಆದ್ರೆ ಸುಟ್ರೆ ಪವಿತ್ರವನ್ನ ಬೀರುವಂತಹ ಅಗರಬತ್ತಿಗಳಂತೂ ಇದೆ. ನಾವು ಬೆಂಕಿ ಕಡ್ಡಿ ಹಚ್ಚಿ ಹಾಗೆ ಇಟ್ಕೊಂಡ್ರೆ ಕೊನೆಯಲ್ಲಿ ಕೈ ಸುಟ್ಟೋಗುತ್ತೆ. ಅವರು ಕರ್ಪೂರ ಅಂಟಿಸಿದ್ರೆ ಭಕ್ತರು ಮುಖನೇ ಬೆಳಗುತ್ತೆ. ಇವಾಗ ಹೇಳು, ಇಲ್ದೇ ಇರೋರು ನಾವಾ ಅವರ? ನಮಗಿಲ್ಲ ಅಂತಿರಲ್ಲ ಬಾವಾ, ತಲೆಗೆ 50 ಕೋಟಿ ಇರೋ ಶ್ರೀಮಂತರು ನಾವು. ದುಡ್ಡು ಜಾಸ್ತಿ ಇದೆ ಅಂತ ಬೀಗ್ತಿರೋ ನೀನು ಹೆಣ್ಮಕ್ಳ ಲಿಸ್ಟ್ಗೆ ಸೇರಲ್ಲ ಬಿಡು. ಸೊಸೆಯರ್ ಲಿಸ್ಟಲ್ಲಿ ಇರ್ತೀಯ ಅಂತ ಅದೇಗ್ ಅನ್ಕೋತೀಯ? ಅದ್ದು ಕೊಡು ಏಟು. ಹಾಸಿನಿ ಅಕ್ಕ, ಏಟಲ್ಲ, ಸೌಟು ಪ್ರಸಾದ ಬಡ್ಸಕ್ಕೆ ಇಲ್ಲಿ ಕೊಡು ಅಂತ ಹೇಳ್ತಿದ್ದೆ ನೈನಿಗೆ. ನಯನಿ, ಅಮ್ನೋರ್ ಪೂಜೆ ಆಗ್ತಿರೋವಾಗ ಯಾಕೆ ಸುಮ್ನೆ ಜಗಳ ಆಡ್ತೀರಾ? ಆರತಿ ಮಾಡಿದ್ರೆ ಅದನ್ನ ಕಣ್ಣುಗೊತ್ಕೊಂಡು ಅವ್ರವ್ರ ಕೆಲ್ಸ ನೋಡ್ಕೋತಾರಲ್ಲ. ಆರತಿ ಮಾಡ್ತೀನತ್ತೆ, ಅದಾದ್ಮೇಲೆ ಸುಹಾಸಿನಿ ಪೂಜೆ ಮಾಡ್ಬೇಕು. ಯಾರ್ಗೆ? ಧರ್ಮಬದ್ಧವಾಗಿರೋ ಮುತ್ತೈದೆಗೆ. ಎಲ್ರು ಆರತಿ ತಗೊಳ್ಳಿ. ಇಲ್ಲಿಂದನೇ ತಗೋತೀವಿ ಬಿಡು ವೇಶ್. ಮೊದ್ಲು ಆ ಧರ್ಮಬದ್ಧವಾದ ಮುತ್ತೈದೆ ಯಾರು ಅಂತ ತಿಳ್ಕೊಳ್ಳೋವರೆಗೂ ಸಮಾಧಾನ ಇರಲ್ಲ. ಅಕ್ಕ, ಅಯ್ಯೋ ಅಯ್ಯೋ ಆಂಟಿ, ಮಾಮ್, ಅತ್ಗೆ ಏನಾಯ್ತತ್ಗೆ? ಅಕ್ಕ ಏನಾಯ್ತಕ್ಕ? ಮಾಮ್, ಏನಾಯ್ತು ಮಾಮ್? ಮಾಮ್, ಐ ಓಕೆ? ಯಾಕ ಕೂಕೊಂಡ್ರಿ ಅತ್ತೆ? ನನ್ ಮಗ್ಳಿಗೆ ಎಚ್ಚರ ಆಗಿ ಅಳ್ತಿದ್ದಾಳೆ. ಇನ್ನೇನ್ ಮಾಡ್ಬೇಕೋ ಬೇಗ ಹೇಳಿ, ನನ್ಗೆ ಯಾಕೋ ತುಂಬಾ ಸುಸ್ತಾಗ್ತಿದೆ. ಕಾಡ್ಗೆನ ನೈನಿ ಕೆನ್ನೆಗ್ ಹಚ್ಚಿ ತಾಂಬೂಲ ಮತ್ತೆ ಸೀರೆನ ಬಾಗಣದ ತರ ಕೊಡ್ಬೇಕು. ಅದಾದ್ಮೇಲೆ ಆರತಿ ಮಾಡಿದ್ರೆ ಮುಗ್ಯತ್ತೆ.
ಕೊಡಿಯತ್ತೆ. ಮಾಮ್, ಆಂಟಿ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಹೇಳ್ತೀರಾ ಮಾಮ್? ಆ ಮಗುವಿನ ಕೈ ನನ್ ಕೈಗೆ ತಾಕಿದ ತಕ್ಷಣ ಬೆಂಕಿ ಬರ್ಲಿಲ್ಲ, ಆದ್ರೆ ಕರೆಂಟ್ ಶಾಕ್ ಹೊಡೆದಂಗಾಯ್ತು. ಮೊನ್ನೆ ಆಟೋಲ್ ಆಯ್ತಲ್ಲ ಹಾಗ? ಎಸ್, ಇದು ಕೂಡ ಹಾಗೆ ಅನ್ಸ್ತಾ ಇದೆ. ಅಲ್ಲೇ ಇದ್ರೆ ಭಯದಿಂದ ಅಗೋರಿನ ಮೀಟ್ ಮಾಡಿದ ವಿಷಯನ ಎಲ್ರ ಮುಂದೆ ಹೇಳ್ಬಿಡ್ತೀನೇನೋ ಅಂತ ಇಲ್ಲಿಗೆ ಬಂದೆ. ಅವರೇ ದೊಡ್ಡಮ್ಮ ಅಂತ ನಿಮ್ ಭ್ರಮೇಲೆ ಭಯ ಪಟ್ಕೊಂಡಿರ್ಬೇಕು ಮಾಮ್. ಒಂದ್ಸಲ ಕನ್ಫರ್ಮ್ ಮಾಡ್ಕೊಂಡ್ರೆ ಒಳ್ಳೇದೇನೋ ಅಂತ. ಅಂದ್ರೆ ಏನು, ಆ ಮಗುನ ಮತ್ತೊಮ್ಮೆ ಟಚ್ ಮಾಡಿ ನೋಡು ಅಂತೀಯ? ಸುಡೋದು ಆಂಟಿಗೆ, ನಿನಗಲ್ಲ. ಅಯ್ಯ, ನಿಜವಾಗ್ಲೂ ಬೆಂಕಿ ಹೊತ್ಕೊಂಡ್ರೆ ಫೈರ್ ಇಂಜಿನ್ ಕರೆಸ್ತೀನಿ ಬಿಡಿ. ಅಷ್ಟರಲ್ಲಿ ಬೂದಿ ಆಗ್ಬಿಟ್ರೆ? ಮಾಮ್, ಚಿಕ್ಕ ಮಗುಗ್ ಹೆದರ್ಕೋತಿರಲ್ಲ ನೀವು. ದೊಡ್ಡಮ್ಮನಂತ ದೊಡ್ಡ ಹುಲಿನ ಬೇಟೆ ಆಡ್ದವ್ರು ನೀವು. ಆಫ್ಟರ್ ಆಲ್ ಸಣ್ಣ ಮಗು ನಿಮಗ್ ಲೆಕ್ಕನಾ? ಆಂಟಿ, ವಾಟ್ ಯು ಸೇ? ರಿಸ್ಕ್ ತಗೋಬೇಕಾ ಬೇಡವಾ ಅಂತ. ಕೊನೆವರೆಗೂ ರಿಸ್ಕ್ ತಗೊಂಡಿಲ್ಲ ಅಂದ್ರೆ ಭಯದಲ್ಲೇ ಬದುಕಬೇಕಾಗತ್ತೆ. ವಲ್ಲಭ, ನೀನ್ ಹೇಳ್ತಿರೋದು ಸರಿಯಾಗಿದೆ. ಸರಿ, ಚೆಕ್ ಮಾಡೋಣ, ನಡೀರಿ. ವಿಶಾಲಿದಾನೆ. ಯಾರಿದ್ರೇನ್ ಆಂಟಿ? ಜಸ್ಟ್ ಹೋಗಿ ಟಚ್ ಮಾಡಿ ಬರುತ್ತಾನೆ. ನನ್ ಮುದ್ದು ತಾಯಿ. ಹಲೋ, ಹೇ, ಹೌ ಯು ಮ್ಯಾನ್? ಹಾ, ನಾನು ಮನೇಲಿದ್ದೀನಿ. ಹಲೋ ಹಲೋ, ಕೇಳಿಸ್ತಾ ಇಲ್ವಾ? ಒಂದ್ ಸೆಕೆಂಡ್, ನಾನು ಆಚೆ ಬರ್ತೀನಿ. ಒಂದ್ ನಿಮಿಷ. ಲೆಟ್ಸ್ ಮೂವ್. ಏನಾಯ್ತು ಸಖಿ? ಏನು ಅಂತೆಲ್ಲ ವಲ್ಲಭ್? ಆಂಟಿ ನೋವು ಕಡಿಮೆ ಆಗೋದಕ್ಕೆ ಕ್ರೀಮ್ಸು ಬಾಂಬ್ಸ್ ಎಲ್ಲ ಹಚ್ದೆ. ಹಚ್ಚಿ ಹಚ್ಚಿ ನನ್ ಕೈ ಉರಿತಾ ಇದೆ. ಮಾಮ್, ನೋವು ಕಮ್ಮಿ ಆಗಿಲ್ಲ ಅಂದ್ರೆ ನಾನು ಒಂದು ಪ್ರಯೋಗ ಮಾಡ್ತೀನಿ. ಯಾರು ಏನು ಮಾಡಬೇಡಿ. ಮಗು ಕೈಯನ್ನ ಟಚ್ ಮಾಡಬೇಕು ಅಂದ್ಕೊಂಡಿದ್ದು ನನ್ನ ತಪ್ಪು. ಅದು ಕೂಡ ಅಮ್ಮನವರ ವಿಗ್ರಹದ ಮುಂದೆ. ಇಷ್ಟಕ್ಕೂ ಆ ಮಗು ಗಾಯತ್ರಿ ಆಂಟಿ ಅಲ್ಲ ಅಂತ ಪ್ರೂವ್ ಆದ ಹಾಗೆ ಅಲ್ವಾ ಆಂಟಿ? ಯಾಕೆ ಮತ್ತೆ ಇನ್ನೊಂದು ಟ್ರಯಲ್ ಮಾಡೋಣ ಅಂತನಾ? ಬೇಡ ಬಿಡಿ ಮಾಮ್, ನೀವ್ ಆ ಮಗು ಕೈ ಮುಟ್ಟಿದ್ರಿ. ಮುಟ್ಟಿದ್ಮೇಲೂ ಏನೂ ಆಗಿಲ್ಲ ಅಂದ್ರೆ ಅದ್ ನಮಗ್ ಶತ್ರು ಅಲ್ಲ ಅಂತ ನಮಗ್ ಗೊತ್ತಾಯ್ತು. ಹಾಗಾದ್ರೆ ರೋಡಲ್ಲಿ ಕೈ ಸುಟ್ಟಿದ್ಯಾರೋ? ಆ ಆಟೋಲಿನೇ ಗಾಯತ್ರಿ ಆಂಟಿ ಅವರನ್ನ ಸಾಕ್ತಿರೋರ್ ಜೊತೆಗೆ ಹೋಗಿರ್ಬೋದ ಆಂಟಿ? ಆದ್ರೆ
ನಮಗ್ ಸಿಕ್ಕಿದಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲ ಅಂದ್ರೆ ಹೀಗೇನೆ ಗೊತ್ತು ಗುರು ಇಲ್ದಿರೋ ಮಗು ಕೈ ಮುಟ್ಬೇಕಾಗತ್ತೆ. ಚಿಕ್ಕ ಮಕ್ಕಳು ಕಾಲ್ ಮುಟ್ಟಿದ್ರು ತಪ್ಪಲ್ಲ ಸಖಿ. ಈ ಮನೆಗೆ ಅತಿಥಿಯಾಗಿ ಬಂದಿರೋ ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ ವಲ್ಲಭ. ಇರೋದೆಲ್ಲ ಆ ಜೀವ ತಗೊಂಡು ಹೋಗಿರೋ ನಯನಿ ಮಗು ಯಾರಕ್ ಸೇರಿದ್ಯೋ ಎಲ್ ಬೆಳಿತಿದ್ಯೋ, ಆದ್ರೆ ಅವಳಿಂದಾಗಿ ನಮ್ಗೆ ಖಂಡಿತವಾಗ್ಲೂ ತೊಂದರೆ ಇದೆ. ಅವಳನ್ನ ಹುಡುಕ್ಬೇಕು. ಗಾಯತ್ರಿ ದೇವಿ ಚಿಕ್ಕ ಮಗು ಅಲ್ವಾ ಅಂತ ನಾವು ಲೈಟ್ ಆಗಿ ತಗೊಂಡ್ರೆ ಆಗಿ ಕೈಯಲ್ಲಿ ಊಟ ಮಾಡಕ್ಕೂ ಆಗಲ್ಲ. ಮೊನ್ನೆ ಕೈ ಸುಟ್ಬಿಟ್ಲು. ಆಮೇಲೆ ಸಂಪೂರ್ಣವಾಗಿ ನನ್ನನ್ನೇ ಆಹುತಿ ಪಡ್ಕೋತಾಳೆ. ಅವರು ಆತ್ಮ ಅಲ್ವಾ ಆಂಟಿ? ದೇವತೆ ಅಂತ ಯಾಕಂತಿದ್ದೀರಾ? ಆತ್ಮ ಸ್ವರ್ಗಕ್ಕೆ ಹೋಗಿದೆ ಅಂದ್ರೆ ಪುನರ್ಜನ್ಮದಲ್ಲಿ ಅಷ್ಟು ಶಕ್ತಿ ಸಂಪಾದಿಸ್ಕೊಂಡಿರುತ್ತೆ. ನಾಳೆಯಿಂದಾನೆ ಆ ಮಗುನ ಎಲ್ಲ ಕಡೆ ಹುಡುಕ್ತೀನಿ ಮಾಮ್. ಸ್ವಲ್ಪ ಕ್ಲೂ ಸಿಕ್ಕಿದ್ರು ಸಾಕು, ನಾನು ಕಂಡಿಡ್ದ್ಬಿಡ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.